ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಈ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಶ್ರೀಕರ ಮತ್ತು ಪೂರ್ಣಿಮಾ ಅವರ ಪರವಾಗಿ ನಿಮಗೆ ಸ್ವಾಗತಿಸ್ತಾ ಇದ್ದೀವಿ. ಚಿಕ್ಕದಾಗಿ ಒಂದು ಗಣಪತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ತಾಳ್ಮದ್ದೆಯನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ತಾವೆಲ್ಲ ತಪ್ಪಿಡಿಬೇಡಿ, ತಮ್ಮ ಮೊಬೈಲನ್ನು ಸೈಲೆಂಟ್ ಮೋಡಿಗೆ ಹಾಕಿದರೆ ಒಳ್ಳೆಯದು. ಇಲ್ಲಾಂದರೆ ನಮಗೂ ತೊಂದರೆ, ನಿಮಗೂ ತೊಂದರೆ. ನಂದೇ ಬರ್ತೀವಿ ಮತ್ತೆ ಮಾಡ್ತೀವಿ. ಸೊ ಹಾಗಾಗಿ ಪೂರ್ಣಿಮಾ ಅವರು ಒಂದು ಪ್ರಾರ್ಥನೆ ಬರುತ್ತೆ. ವಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ವಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಸಂದನು ರಣದಲ್ಲಿ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ವಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ, ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ, ರಂಗನೆ ಪಾಲಿಸೋ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ವಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಧನ್ಯವಾದಗಳು. ವಿಘ್ನ ನಿವಾರಕನ ಪ್ರಾರ್ಥನೆಯೊಂದಿಗೆ ಈ ದಿನದ ತಾಳ್ಮದ್ದೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪ್ರಸಂಗ ರಾವಣವಧೆ. ಅಕಸ್ಮಾತಾಗಿ ನಮಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಅವಕಾಶನ ನನ್ನ ಮಿತ್ರ ಪಾಠಕರವರು ಕೊಟ್ಟಿದ್ದರು. ಒಂದಿನ ಫೋನ್ ಮಾಡಿ ಹೇಳಿದರು, ಒಂದು ದಿನ ಖಾಲಿ ಇದೆ, ನೀವು ಮಾಡ್ತೀರಾ ಅಂತ. ನಾವು ಹ್ಞೂ ಅನ್ಬೋದು, ಅದನ್ನು ಮಾಡಿಸಲಿಕ್ಕೆ ಜಾಗ ಬೇಕಲ್ಲ, ಏನು ಮಾಡೋದು ಅಂತ ನನಗೂ ಗೊತ್ತಿಲ್ಲ. ನನಗೆ ಕೂಡಲೇ ನನಗೆ ಶ್ರೀಕರ್ ಅಂತ ಹೆಸರು ತಲೆಯಲ್ಲಿ ಬಂತು. ಕೇಳಿದೆ, ಯಾಕೆಂದರೆ ಒಳ್ಳೆ ಧರ್ಮಕರ್ಮಯ ಸಂಯೋಗ ಅಂದರೆ ನಮಗೆ ಜಯಪ್ರಹ್ಲಾದರು ಅಂದರೆ ಶ್ರೀಕರ್ ಅವರ ತಂದೆಯವರು ಈ ಥರ ಸಾರ್ವಜನಿಕವಾಗಿ ಬಹಳ ಒಂದು ಸಹಾಯವನ್ನು ನೀಡುವಂಥ ಜನ ಆಗಿದ್ದರು ಅವರು. ಹಿಂದೆಲ್ಲ ಮೇಳಗಳು ಗೊತ್ತಿರ್ಬೋದು, ಬಯಲಾಟ ಮೇಳಗಳು ನಮ್ಮ ಮಲೆನಾಡು ಭಾಗಕ್ಕೆ ಬಂದರೆ 1 ತಿಂಗಳು ಕ್ಯಾಂಪ್ ಹಾಕೋರು. 4 ದಿನ ಆಟ ಇದ್ದರೆ 5 ದಿನ 6 ದಿನ ಆಟ ಇರ್ತಿರಲಿಲ್ಲ. ಆಗ ಇವರು ಪ್ರಹ್ಲಾದ್ ಮೇಷ್ಟ್ರು ಅವ್ರನ್ನ ಇಟ್ಕೊಂಡು ಅವರಿಗೆಲ್ಲ ಊಟ ವಸತಿ ಎಲ್ಲ ವ್ಯವಸ್ಥೆ ಮಾಡಿ ಗೌರವದಿಂದ ಅವ್ರನ್ನ ಕಳಿಸ್ಕೊಡ್ತಾಯಿದ್ರು. ಸೊ ಇದೆಲ್ಲ ನಮಗೆ ಮಾದರಿ. ಸೊ ಅದೇ ಬ್ಲಡ್ ಬಂದಿದೆ ಮಗನಿಗೆ. ಯಾಕೆಂದರೆ JP ಅವರು ಆಸ್ತಿ ಮಾಡಲಿಲ್ಲ, ಮಕ್ಕಳನ್ನೇ ಆಸ್ತಿ ಮಾಡಿದರು. ಸೊ ಹಂಗಾಗಿ ಅದು ಕಂಟಿನ್ಯೂಷನ್ ಆಗ್ತಾಯಿದೆ. ಇವತ್ತು ಶ್ರೀಕರ ಮತ್ತು ಅವರ ಮನೆಯವರು ಪೂರ್ಣಿಮಾ ಅವರು ಸಾಕಷ್ಟು ಇದಕ್ಕೆ ಪರಿಶ್ರಮ ಪಟ್ಟಿದ್ದಾರೆ, ಅದು ಖುಷಿಯಿಂದ. ಹಾಗೆ ನಮ್ಮ ಪಾಠಕರು ನನ್ನ ಸಹಪಾಠಿ ಕೂಡ ಹೌದು, ನಾವೆಲ್ಲ ಒಟ್ಟಿಗೆ ಕಲಿತವರು ಕೂಡ. ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾಗಿ ರೂಪುಗೊಂಡಿರೋದು ನಮಗೆಲ್ಲ ಹೆಮ್ಮೆ.
ಹಾಗೆಯೇ ಅನಂತ ಹೆಗಡೆ ಅಂತ ಬಿಸ್ಮಿಲ್ಲಾ ಖಾನ್ ಯುವ ಪ್ರಶಸ್ತಿ ಪುರಸ್ಕೃತರವರು. ಸೊ ಈ ಎಳವೆಯಲ್ಲೇ ಇಂಥ ಮಹತ್ ಸಾಧನೆ ಮಾಡಿದಂಥರ ಎಲ್ಲ ಸೇರಿ ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ ಮಾಡಿ ಅಂತ. ಸೊ ಇನ್ನು ಮುಂದಿನದಾಗಿ ಅವರ ಪರಿಚಯ, ಪಾತ್ರ ಪರಿಚಯವನ್ನು ಅವರೇ ಮಾಡಿಕೊಡ್ತಾರೆ. गजाननं भूतगणादिसेवितं कपित्थजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम्। जय गणपति राया, जय देव जय गणपति राया। भवनाशक भयहारक ओंकार गाया,
ಹಗೆಯಾಡಿ ಕೆಡದಿರು. ಹ. ಯಾರಲ್ಲಿ ಆಡುತ್ತಾ ಇರುವುದು? ಮೂರು ಲೋಕವನ್ನು ನಡುಗಿಸಿದಂತಹ ರಾವಣೇಶ್ವರನಲ್ಲಿ ಬಂದು ಆಡುತ್ತಾ ಇದ್ದಾನೆ. ಈ ಮಾತನ್ನು ಆಡುವಂತಹ ಧೈರ್ಯವನ್ನು ಬೇರೆ ಯಾರೂ ಅಲ್ಲ, ದೇವತೆಗಳು ಒಂದು ಕಾಲದಲ್ಲಿ ಮಾಡುವುದಕ್ಕೆ ಅಸಾಧ್ಯ ಅನ್ನುವುದನ್ನ ಪ್ರಪಂಚಕ್ಕೆ ತೋರ್ಪಡಿಸಿದಂತಹ ರಾವಣನಲ್ಲಿ ತನ್ನ ಕೆಲಸದ ಆಳಿನ ಆಳು ಒಬ್ಬ ಬಂದು ಆಡುತ್ತಾನೆ. ಗೂಢ ಬ್ರಹ್ಮನೋಡು ಹಗೆಯಾಡಿ ಕೆಡದಿರು. ಬೇರೆ ಯಾರೇ ಆಡಿದ್ರು ಆಕ್ಷೇಪದಿಂದ ಕಳುಹಿಸ್ತಿದ್ದೆ. ಆದ್ರೆ ಆಡಿದರ ವಿಷಯ ಏನು ಅನ್ನುವುದನ್ನ ಕೇಳಿದ ಮೇಲೆ ಇಲ್ಲ, ಹೀಗೆಯೇ ಇರಲಿ ಅನ್ನುವುದಾಗಿ ನಿರ್ಣಯಿಸಿ ಆಡುವ ಅಷ್ಟೂ ಮಾತುಗಳನ್ನು ಕೇಳಿಸಿಕೊಂಡೆ. ಆಲೋಚಿಸಿ ನೋಡಿ, ತಾನು ಬದುಕಬೇಕು ಅನ್ನುವ ಕಾರಣಕ್ಕಾಗಿಯೋ ತನ್ನ ಕೆಲಸ ಉಳಿದುಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿಯೋ ಆಡಿದವನಲ್ಲ. ಆಡುವ ಹಿಂದೆ ಇದ್ದಂತಹ ಮಾನಸಿಕ ಸ್ಥಿತಿ ಏನು ಅಂತ ನೋಡಿದರೆ, ಪ್ರಭುವಾದಂತಹ ರಾವಣೇಶ್ವರ ಪ್ರಭು ನಮಗೆ ಪ್ರಭುವಾಗಿಯೇ ಉಳಿದುಕೊಳ್ಳಬೇಕು. ಯಾವ ರಾಜ್ಯದಲ್ಲಿ ಪ್ರಜೆಗಳು ಯಾವ ಸಮಯದವರೆಗೂ ರಾಜನನ್ನ ಬಯಸ್ತಾರೋ ಅಲ್ಲಿಯವರೆಗೂ ಆಳ್ವಿಕೆ ಮಾಡುವಂತಹ ಅರ್ಹತೆ ಅವನಲ್ಲಿ ಉಳಿದುಕೊಂಡಿದೆ ಅಂತ ಅರ್ಥ. ನಮ್ಮ ಕಡೆಯ ದೂತನೊಬ್ಬನಿಗೂ ಈ ಚಕ್ರವರ್ತಿ ರಾವಣನನ್ನ ಉಳಿಸಿಕೊಳ್ಳಬೇಕು ಅನ್ನುವಂತಹ ಪ್ರಜ್ಞೆ ಇದೆ ಅಂತ ಆದರೆ ನನ್ನ ರಾಜ್ಯಭಾರ ಈ ಹೊತ್ತಿನವರೆಗೆ ಸಾರ್ಥಕವಾಯಿತು ಅಂತ ಅಂದುಕೊಂಡೆ. ಬದುಕಿಸುವಂತಹ ಮನೋವೃತ್ತಿ ಇದ್ದಲ್ಲಿಯೇ ನಿಜವಾದಂತಹ ಭಾವನೆ ಇರುವುದು ಅನ್ನುವ ಕಾರಣದಿಂದಾಗಿ ಆಡಿದವನು ಕಡೆಯ ಆರಾಧರೇನು ಅನ್ನುವುದಾಗಿ ಕಡೆಗಣಿಸುವುದಕ್ಕಿಲ್ಲ ಅನ್ನುವ ಕಾರಣದಿಂದಾಗಿ ಆದೀತು ಅನ್ನುವುದಾಗಿ ಅವನನ್ನ ಕಳುಹಿಸಿದ್ದೇನೆ. ಬುದ್ಧಿ ಹೇಳುವುದು ಈ ರಾವಣನಿಗೆ ಇದು ಹೊಸತಲ್ಲ, ಇದು ಹೊಸತಲ್ಲ. ಮಾಲ್ಯವಂತನಿಂದ ತೊಡಗಿ ಹೆತ್ತಬ್ಬೆಯಿಂದ ತೊಡಗಿ ಅಣ್ಣನ್ ತಮ್ಮಂದಿರೋ ಮಕ್ಕಳು ಪ್ರಜಾವರ್ಗವೋ ಎಲ್ಲರೂ ಆಡಿದ್ದಾರೆ. ಆದ್ರೆ ಆಡುವ ಹಿಂದೆ ತಮ್ಮ ಸ್ಥಾನಮಾನಕ್ಕೆ ಕೊರತೆಯಾಗುತ್ತದೆ ಅನ್ನುವಂತಹ ಒಂದೇ ಒಂದು ಲಕ್ಷ್ಯದಿಂದ ಆಡಿದ್ದಾರೆ. ರಾವಣ ಬದುಕಿ ಉಳಿಯಬೇಕು ಅನ್ನುವ ಕಾರಣದಿಂದಾಗಿ ಆಡಿದ್ದಲ್ಲ. ಆದ್ರೆ ದೂತನೊಬ್ಬನ ಮನಸ್ಸಿನಲ್ಲಿ ರಾವಣ ಉಳಿಯಬೇಕು ಅನ್ನುವ ಕಾರಣಕ್ಕಾಗಿ ಆಡ್ತಾ ಇದ್ದಾನೆ ಅಂತಾದ್ರೆ ಮನಸ್ಸಿನಲ್ಲಿ ಮತ್ತೊಮ್ಮೆ ಆಲೋಚಿಸುವ ಹಾಗೆ ಮಾಡಿಬಿಟ್ಟ. ನಾನಾಗಿಯೇ ಒಮ್ಮೆ ನಾನು ಈವರೆಗೆ ನಡೆಸಿದಂತಹ ವ್ಯವಹಾರಗಳ ಬಗ್ಗೆ ಪರಿಷ್ಕಾರ ಭಾವದಿಂದ ಯೋಚಿಸುವ ಹಾಗೆ ಮಾಡಿಬಿಟ್ನಲ್ಲ. ಸೀತೆಯನ್ನ ಅಪಹರಿಸಿ ತಂದಂತಹ ಈ ರಾವಣನಿಗೆ ಯಾವುದು ಸರಿ ಯಾವುದು ತಪ್ಪು ವಿಮರ್ಶಿಸುವುದಕ್ಕೆ ಬಾರದೇ ಇದ್ದ ಈ 10 ತಲೆಗಳಲ್ಲವಲ್ಲ. ಎಲ್ಲರಿಗೂ ಇರುವುದು ಒಂದು ತಲೆಯಾದರೆ ಲೋಕವನ್ನೇ ದುರುಗುಟ್ಟಿ ನಡಗಿಸಬಲ್ಲ ರಾವಣನಿಗೆ 10 ತಲೆ 20 ಕೈಗಳು. ಸಾರ್ಥಕ ಭಾವದಿಂದಲೇ ಈ ಹೊತ್ತಿನವರೆಗೆ ವಿನಿಯೋಗ ಆಗಿದೆ. 10 ತಲೆಗಳು ಬೇರೆ ಬೇರೆಯಾಗಿ ರಾವಣನಿಗೆ ಬುದ್ಧಿವಾದವನ್ನ ಹೇಳಿದ್ರೆ ಉತ್ತರಿಸುವುದಕ್ಕೆ ಒಬ್ಬನಿಗೆ 10 ತಲೆ ಬೇಕು ಅನ್ನುವ ಕಾರಣಕ್ಕಾಗಿ ರಾವಣ ಪಡೆದಂತಹ 10 ತಲೆ. ಆದರೆ ಒಂದು ತಲೆ ಮಾತನಾಡಿದವಾಗ ಈ 10 ಬಾಯಿಗಳು ಮೌನವಾಗುವ ಹಾಗಾಯಿತು. 10 ಬುದ್ಧಿಗಳಿಂದ ಯೋಚಿಸುವ ಹಾಗಾಯಿತು. ಏನಾಗಿ ಹೋಯಿತು? ಸೀತೆಯನ್ನ ಕರೆದು ತಂದ ಮೇಲೆ ಆದಂತಹ ಒಂದೊಂದು ವಿದ್ಯಮಾನಗಳನ್ನು ಗಮನಿಸ್ತಾ ಹೋದರೆ ಪ್ರಪಂಚದಲ್ಲಿ ಸೋಲರಿಯದೇ ಇದ್ದಂತಹ ರಾವಣನಿಗೆ ಎಡೆಗಡಿಗೆ ಸೋಲಿನ ಬವಣೆ ಎದುರಾಗುತ್ತಾ ಇದೆ. ಅದಕ್ಕೆ ಪರಿಹಾರವನ್ನು ಸೂಚಿಸಿದ್ದು ಆ ರಾಮನಲ್ಲಿ ಹೋಗಿ ತಲೆ
ವಿಧವಾಗಿ ಆದರೂ ಈ ರಾವಣ ಬದುಕಬೇಕು ಅನ್ನುವುದನ್ನು ಆಡ್ತಾ ಇದ್ದಾನೆ. ಹರನೇ! ಹರನೇ ಶಂಭುವೆ ಪಾರ್ವತಿ ವರನೇ ಮುಂದೆ ಕೈಯಲ್ಲಿ. ಹರನೇ ಶಂಕರ ಭಾರತಿ ವರನೇ ಮುಂದೆ ಕೈಯಲ್ಲಿ. ಸುರಗಳು ರಕ್ಕಸ ಸೇನೆಯು ಬರಿದಾಯಿದೆ ಶಿವನೇ. ಸುರಗಳು ರಕ್ಕಸ ಸೇನೆಯು ಬರಿದಾಯಿದೆ ಶಿವನೇ. ತುಂಗಬಲಾನ್ವಿತ ಸಜೀವನ ನಂಗವಣೆಯ ಭಟರೆಲ್ಲರೂ ಸಂಗದಗಳು ಮಾಡಿದರು ಬೈ ಮಂಗಗಳು ಕಾದಿ. ಹರನೇ ಎದ್ದರ ಪಾರ್ವತಿ ವರನೇ ಮುಂದೆ ಕೈಯಲ್ಲಿ. ಒಂದು ಕಾಲದಲ್ಲಿ ತಲೆ ಎತ್ತಿ ನಡೆಯದೇ ಇದ್ದಂತಹ ಪರಿಸ್ಥಿತಿ, ಹಗಲು ಹೊತ್ತಿನಲ್ಲಿ ಮುಖ ತೋರಿಸದೇ ಇರುವಂತಹ ಪರಿಸ್ಥಿತಿ, ಪಾತಾಳ ಲೋಕದಲ್ಲಿ ಬೇರೆ ಯಾರಿಗೂ ತಲೆ ಎತ್ತಿ ತೋರಿಸದೆ ರಾತ್ರಿಯ ಹೊತ್ತು ಮಾತ್ರ ಬಿಟ್ಟಂತಹ ಎಂಗಿಲನ್ನಕ್ಕಾಗಿ ಹಪಹಪಿಸುವಂತಹ ಪರಿಸ್ಥಿತಿಯಲ್ಲಿದ್ದಂತಹ ನಮ್ಮವರು ರಾಕ್ಷಸರು. ಅಲ್ಲಿಂದ ತೊಡಗಿದ್ದು ನಮ್ಮ ಜೀವನ. ಹುಟ್ಟಿದವಾಗ ಬಂಗಾರದ ಬಟ್ಟಲಿನಲ್ಲಿ ಉಣ್ಣುವ ಯೋಗ ಇರಲಿಲ್ಲ. ಅಮ್ಮನ ಸೀರೆಯನ್ನೇ ಹರಿದು ತೊಟ್ಟಿಲಾಗಿಸಿ ಬದುಕಿಸಿದ್ಲು. ಯಾಕಾಗಿ ಬದುಕಿಸಿದ್ಲು? ಒಂದೇ ಒಂದು ಕಾರಣಕ್ಕಾಗಿ ಬದುಕಿಸಿದ್ಲು. ಒಂದಲ್ಲ ಒಂದು ಕಾಲದಲ್ಲಿ ರಾಕ್ಷಸ ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಬೇಕು. ಅಮ್ಮನ ತ್ಯಾಗ ಅದು. ತನ್ನ ಜೀವನವನ್ನ ಮುಡಿಪಾಗಿಟ್ಟವಳವಳು ರಾಕ್ಷಸ ಸಾಮ್ರಾಜ್ಯವನ್ನ ಒಂದಲ್ಲ ಒಂದು ಕಾಲದಲ್ಲಿ ಉತ್ಕೃಷ್ಟ ಮಟ್ಟಕ್ಕೆ ಏರಿಸಬೇಕು. ಅದಕ್ಕಾಗಿ ಒಬ್ಬ ಪುತ್ರ ಸಂತಾನವನ್ನ ಪಡೆದುಕೊಳ್ಳಬೇಕು. ಅದಕ್ಕಿಂತ ಹೊರತಾಗಿ ನಾನು ಈ ಜೀವನದಲ್ಲಿ ಏನನ್ನು ಕಾಣುವುದಕ್ಕಿಲ್ಲ. ಈ ಹೊತ್ತಿಗೆ ಯಾರ ಮುಂದೆಯೋ ತಲೆ ಎಬ್ಬಿಸದೇ ಇರುವಂತಹ ರಾಕ್ಷಸರು, ಅವರ ಮುಂದೆ ಬೇರೆ ಯಾರೂ ತಲೆ ಎತ್ತಕೂಡದು. ಆ ರೀತಿಯಲ್ಲಿ ರಾಕ್ಷಸ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಕಾರಣದಿಂದಾಗಿ ಆ ಹಂಬಲದಿಂದ ಪಡೆದಂತಹ ಮಗ ಈ ರಾವಣ.